ಕರ್ನಾಟಕದಲ್ಲಿ ಮಡಿವಾಳ ಜನಾಂಗದವರು ಅತಿ ಕಡುಬಡವರಾಗಿದ್ದಾರೆ. ಅವರಿಗೆ ಇಸ್ತ್ರಿ ಪೆಟ್ಟಿಗೆ ಕೊಂಡುಕೊಳ್ಳಲು ಶಕ್ತಿ ಇಲ್ಲ. ಅಂತವರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವುದು ನನ್ನ ಆದ್ಯ ಕರ್ತವ್ಯ. ನಮ್ಮ ಜನಾಂಗದ ಎಂಜಿನಿಯರಿಂಗ್ ಓದುವ ವಿದ್ಯಾರ್ಥಿಗಳಿಗೆ 4% ಬಡ್ಡಿ ದರದಲ್ಲಿ 4 ಲಕ್ಷ ಸಾಲ ನೀಡಲಾಗುವುದು. ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದು ಕರ್ನಾಟಕ ಮಡಿವಾಳ ಮಾಚಿದೇವ ನಿಗಮದ ನೂತನ ಅಧ್ಯಕ್ಷ ಹಾಗೂ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಕರೆ ನೀಡಿದ್ರು. ಶಿರಾನಗರದ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ತಮ್ಮ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ನಮ್ಮ ನಿಗಮ ಮಂಡಳಿಗೆ ಕಚೇರಿ ಇಲ್ಲ, ವಾಹನ ಸೌಲಭ್ಯವಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆಗಿದ್ದಾಗ ನಮ್ಮ ನಿಗಮ ಮಂಡಳಿ ಪ್ರಾರಂಭವಾಗಿದ್ದು, ಅಂದಿನಿಂದ ಎಂದಿನವರೆಗೂ ಕೂಡ ಯಾವುದೇ ಸೌಲಭ್ಯವಿಲ್ಲ. ಮೊದಲ ಕಚೇರಿ ಹಾಗೂ ರಾಜ್ಯದಾದ್ಯಂತ ಸಂಚರಿಸಲು ವಾಹನದ ಗಮನ ಹರಿಸುವೆ. ಮೊದಲೆಲ್ಲ ನಿಗಮ ಮಂಡಳಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅನುದಾನವನ್ನ ಖರ್ಚು ಮಾಡುತ್ತಿದ್ದರು. ಹಾಗಾಗಿ ಈ ಬಾರಿ 3 ನಿಗಮ ಮಂಡಳಿಗೆ ಸೇರಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ನೇಮಕ ಮಾಡಲಾಗಿದೆ. ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ಬಡಜನರಿಗೆ ಆರ್ಥಿಕ ಸೌಲಭ್ಯಕ್ಕೆ ಹೋರಾಟ ಮಾಡುವೆ ಎಂದು ತಿಳಿಸಿದರು. ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಜ್ಞಾನೇಶ್ ಮಾತನಾಡಿ, ಒಳ ಮೀಸಲಾತಿ ನಮಗೆ ಬೇಡ, ನಮ್ಮ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲಿ ಎಂದು ಒತ್ತಾಯಿಸಿದರು. ಈ ವೇಳೆ ತಾಲೂಕು ಮಡಿವಾಳ ಸಂಘದ ಕಾರ್ಯದರ್ಶಿ ನಟರಾಜು, ದೇವರಾಜಪ್ಪ, ಎಸ್ಕೆ ಕುಮಾರ್, ಕರಿಯಣ್ಣ, ಭೂತೇಶ್, ಹನುಮಂತರಾಯಪ್ಪ, ರಂಗನಾಥ್, ತಿಪ್ಪೇಸ್ವಾಮಿ, ಮಂಜುನಾಥ್, ರಮೇಶ್, ಸದಾನಂದ, ಲೋಕೇಶ್, ಗಂಗಾಧರ್ ಹಾಗೂ ಎಲ್ಲಾ ಮಡಿವಾಳ ಬಂಧುಗಳು ಉಪಸ್ಥಿತರಿದ್ದರು. ಆ ಅತಂತ್ರ ಸ್ಥಿತಿ ನಮಗೆ ಬೇಕಾಗಲ್ಲ. ನಮಗೆ ಎಸ್ಸಿನೇ ಬೇಕು ಅಂತ ಹೋರಾಟ ಮಾಡೋದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಬೇಕು. ಇನ್ನೊಂದು ಎರಡನೇದು ಏನಂದರೆ, ಈಗ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಬಿಟ್ಟು ಅವರ ಒಂದು ಜಾತಿನ ಈಗ ಅವರಿಗೆ ಎಸ್ಸಿ ಹೋರಾಟಕ್ಕೆ ಅವ್ರನ್ನ ಮುಂದೂಡ್ತವ್ರೆ. ಈಗ ಅಲ್ಲಿನದು ಅದು ವಾಟ್ಸಪ್ಪಲ್ಲಿ ಓಡಾಡ್ತಾ ಐತೆ. ಅದರಿಂದ ಅವ್ರು ನಮಗಿಂತ ಅವ್ರಿಗೆ ಜಾಸ್ತಿ ಇರೋದ್ರ ಸಂಖ್ಯೆನೇ ಅವ್ರು ಎಸ್ ಸೇರಿಸ್ಕೊಂಡಾಗ ನಮ್ಮನ್ನ ಎಸ್ಸಿ ಯಾಕೆ ಸೇರಿಸಬಾರದು, ಆ ಒಂದು ಉದ್ದೇಶ ನಮ್ಮ ಒಂದಿದ್ದು. ಅದರಿಂದ ಅಧ್ಯಕ್ಷ ಆಗಿರ್ತಂತ ಈಗ ನಂಜಪ್ಪನವ್ರಿಗೆ ನಮ್ಮನ್ನು ಎಸ್ಸಿಗೆ ಮಾಡಬೇಕು ಒಂದು ಮಾತನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗ ಅಧ್ಯಕ್ಷ ಹೊಸದಾಗಿ ನಿಗಮ ಅಧ್ಯಕ್ಷ ಆಗಿದೆ, ನಮ್ಮ ರಾಜ್ಯಾಧ್ಯಕ್ಷ ನಂಜಪ್ಪರಾಗಿದ್ದಾರೆ. ಇದಕ್ಕೆ ಏನು ಇಷ್ಟಪಡ್ತಾರೆ ಅವ್ರು. ಮತ್ತು ಇವತ್ತು ಹುಡ್ದಾಬ ಅವರು ವಿಶೇಷವಾಗಿ ಹೇಳಿ. ಶ್ರೀ ಮಡಿವಾಳ ಮಾಚಿದೇವಾಯ ನಮಃ. ಈ ಒಂದು ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪನವರಿಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಶ್ರೀ ಮಾಚಿದೇವ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಶಿರಾ ತಾಲೂಕು ಮಡಿವಾಳ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಇವತ್ತು ಅವ್ರದ್ದು ಹುಟ್ಟು ಹಬ್ಬ ಇರೋದ್ರಿಂದಲೂ ಸಹ ಅವ್ರಿಗೂ ಸಹ ಇನ್ನೂ 100 ಕಾಲ ಇದೇ ರೀತಿ ಸುಖವಾಗಿ ಬಾಳಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತೇಳಿ ಮಾಚಿದೇವರಲ್ಲಿ ಬೇಳ್ಕೊಡ್ತೀವಿ. ಈಗ ನಾನು ನಂಜಪ್ಪರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗೇನು ನೀವು ನಿಗಮದ ಅಧ್ಯಕ್ಷರಾಗಿದ್ದೀರಾ, ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಪ್ರತಿಯೊಂದು ಜನಾಂಗದವರನ್ನು ಕನ್ಸಲ್ಟ್ ಮಾಡಿ ಅಲ್ಲಿನ ಸಮಸ್ಯೆಗಳೇನಿದೆ, ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಬಡ ನಮ್ಮ ಹಿಸ್ಟ್ರಿ ಮಾಡೋರಿಗಾಗಿರ್ಬೋದು, ಅವ್ರಿಗೇನು ಸವಲತ್ತುಗಳು ಸಿಗುತ್ತೆ ಪ್ರತಿಯೊಂದನ್ನು ಸಹ ಎಲ್ಲರನ್ನು ಗುರುತಿಸಿ ಅವರಿಗೆ ಅವಕಾಶ ಮಾಡಿ ಒಂದು ಅನುಕೂಲ ಆಗಿ ಮಾಡಿಕೊಡಬೇಕಾಗಿ ನಾನು ರಾಜ್ಯಾಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ. ಹಾಗೂ ನಿಗಮದ ಅಧ್ಯಕ್ಷರಲ್ಲೂ ಸಹ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಮಡಿವಾಳ ಮಾಚಿದೇವ ನಿಗಮಕ್ಕೆ ನೂತನವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಂಜಪ್ಪನವರಿಗೆ ಈಗ ಈ ಅಧ್ಯಕ್ಷ ಸ್ಥಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಹಾಗೂ ಅದೇ ರೀತಿ ಶಿರಾದ ಶಾಸಕರಾದ ಸನ್ಮಾನ್ಯ ಟಿ ವಿ ಜಯಚಂದ್ರ ಅವರು ಸಾಹೇಬರಿಗೂ ಅವ್ರಿಗೂ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವ್ರಿಗೂ ಒಂದು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀವಿ ನಮ್ಮ ಸಮುದಾಯದ ಕಡೆಯಿಂದ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಂಜಪ್ಪನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ನಮ್ಮ ಇಡೀ ಶಿರಾ ತಾಲೂಕಿನ ಸಮಸ್ತ ಜನತೆಯಿಂದ ತಿಳಿಸ್ತಾ ಇದ್ದೀವಿ. ಆದರೆ ಇದೇ ರೀತಿ ಅವರು ಮುಂದೊಂದು ದಿವಸ ನಮ್ಮ ಶಿರಾ ತಾಲೂಕಿಗೆ ಆದಷ್ಟು ಮಡಿವಾಳ ಸಮುದಾಯದ ಏನು ಇದ್ದಾರೆ, ಕಡು ಬಡವಂಥದ್ದು ಸ್ವಲ್ಪ ಜನ ಹುಡುಕಿಸಿ ಬೋರಿಂದಾಗಲಿ, ಗಂಗಾ ಕಲ್ಯಾಣದಾಗಲಿ, ಆಮೇಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಬರುವಂಥ ವೆಹಿಕಲ್ ಆಗಲಿ, ಆಮೇಲೆ ಸಣ್ಣ ಗುಡಿ ಕೈಗಾರಿಕೆ ಉದ್ಯಮಿಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ಲಿ ಅಂತ ಹೆಚ್ಚಿನದಾಗಿ ಒದಗಿಸ್ಕೊಡ್ಲಿ. ಇದೇ ರೀತಿ ಇನ್ನು ಮುಂದೆ ಸರ್ಕಾರ ಹೆಚ್ಚಿನದಾಗಿ ಕೊಟ್ಟರೆ ನಾವು ಅವ್ರಿಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ಏನೇ ಮಾಡಿದ್ರು ನಾವೆಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಹೋಗ್ತೀವಿ. ಇದನ್ನು ನಾವು ಮಾಚಿದೇವರ ಇದ್ರ ಮುಂದೆ ಹೇಳ್ತಾ ಇದ್ದೀವಿ. ಮಾನ್ಯ ನಂಜಪ್ಪನವರು ಇದಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದ ಶ್ರೀ ನಂಜಪ್ಪನವರು ಇವತ್ತು ಜನ್ಮ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರು ಶುಭಾಶಯಗಳನ್ನು ಹೇಳ್ತಾ, ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕೊಂಡಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಹಾಗೂ ರಾಜ್ಯದಾದ್ಯಂತ ಎಲ್ಲ ಒಂದು ಜಿಲ್ಲಾ ಮತ್ತು ತಾಲೂಕು ಸಂಘ ಸಂಸ್ಥೆಗಳು ಅವ್ರಿಗೆಲ್ಲರಿಗೂ ಇಷ್ಟಪಡ್ತಾರೆ. ಯಾಕೆಂದರೆ ಅವರು ಸಂಘ ಸಂಸ್ಥೆಗಳಲ್ಲಿ ಬಹಳವಾಗಿ
ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿ ಮತ್ತು ಸಮುದಾಯದ ಕಷ್ಟ ಕುಂದುಕೊರತೆಗಳನ್ನು ಗಮನಿಸಿ ಅವರು ದೀರ್ಘಕಾಲವಾಗಿ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅದರಿಂದಾಗಿ ನಮ್ಮ ಸಮುದಾಯದ ಬಗ್ಗೆ ಭಾಳ ಹೆಚ್ಚಿನಾಗಿ ತಿಳುವಳಿಕೆ ಜ್ಞಾನ ಇದೆ. ಅದರಿಂದಾಗಿ ಇದನ್ನು ಮನೆಗಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅವರನ್ನು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯರಿಗೂ ಸಹ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ತಿಳಿಸುತ್ತಾ ನಂಜಪ್ಪ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತೀವಿ.